ಏನ್ ಮಾಡೋದು ಮಗಳು ಅಡಿಗೆ? ನೀವೇ ಅಡ್ಗೆ ಮಾಡ್ಕೊಡಿ ಮಗಳೇ ಇವತ್ತು. ಚೀಸ್ ಬೇಕಿದೆ. ಚೂರ್ ಹಾಕೊಂಡ್ರೆ ಏನ್ ತೊಂದರೆ ಇಲ್ಲ, ಜಾಸ್ತಿ ಹಾಕೊಂಡ್ರೆ ತೊಂದರೆ ಮೇಲೆ ತೊಂದರೆ. ಸೋರುತ್ತಿಹುದು ಮನಿಯ ಮಾಲಿಗೆ ಯಾರು ಗಟ್ಟಿ ಮಾಡ್ವರಿಲ್ಲ. ಹಾಕಿ ಚಿಲ್ಲಿ ಫ್ಲೆಕ್ಸ್ ಹಾಕಿ 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 ಸಾಕು. ಓ ಮಗಳೇ ಹಾಕಿ ಅಂದ್ರೆ ಸುರಿತಿರಲ್ಲ ಮಗಳೇ, ಫುಲ್ಲು ಆರ್ಗೇನು. ಉದ್ರಿಸಿ ಉದ್ರಿಸಿ ಉದ್ರಿಸಿ. ತಡಿ ತಮ್ಮ ತಾಳ್ಮೇಲೆ ಇರಿ, ಒಂಚೂರು ತಗೊಳ್ಳಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಚೀಸಿ ಪೊಟೊಟೊ ರೋಲ್. ತಗೊಳ್ಳಿ ಮಗಳೇ, ಚೆನ್ನಾಗಿದ್ಯಾ? ನಕ್ರೆ ಸೋತ್ರಿ ಅಂತ ಇಲ್ಲಿ ತಿರುಗಿ ಈ ಕಡೆ ಮಗಳಲ್ಲಿ. ಎಲ್ರಿಗೂ ಶುಭೋದಯ. ಫಾದರ್ ಅಂಡ್ ಡಾಟರ್ ಎಪಿಸೋಡ್ 4 or 5 ಏನ್ ನನಗೆ ಗೊತ್ತಾಗ್ತಿಲ್ಲ ಇದು ಯಾವ್ದು ಮಗಳೇ. 7 ಇದು ಒಂದ್ಬಿಡ್ತು ಬರೀನ ಒಂದು ಇವತ್ತು 6 ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮನೇಲಿ ನಾನು ಮಾಡ್ತಾ ಇದ್ದೀನಿ, ನಮ್ಮ ಮನೆಗೆ ಮಗಳಿಗೆ ಅಂತ. ಮಗಳಿಗೆಲ್ಲ ನನಗೂ ಆಲೂಗಡ್ಡೆ ಪಲ್ಯ ಚಪಾತಿ. ನಿನ್ನೆ ರಾತ್ರಿ ಲಾಸ್ಟ್ ಎಪಿಸೋಡ್ ಅಲ್ಲಿ ನನ್ನ ಮಗಳಿಗೆ ಏನೇನೋ ಹೇಳಿ ತಲೆ ಕೆಡಿಸಿ ನಮ್ಮ ಮಗಳಿಗೆ ಕೊನೆಗೆ ಅದು ಹೇಳ್ತು ನಾನೇ ಒಂದು ಅಂಗಡಿ ಸೆಟಪ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯೊಳಗೆ ಅಂತ. ನಮ್ದಿರೋದೇ ಪುಟ್ಟ ಮನೆ, ಆ ಪುಟ್ಟ ಮನೆ ಒಳಗೆ ಇದ್ರದ್ದು ಒಂದು ಅಂಗಡಿ ಬೇರೆ ಇದೆ. ಬನ್ನಿ ತೋರಿಸ್ತೀನಿ ಏನು ಅಂತ ಅಂಗಡಿ. ಎಂತ ಗೇಮ್ ಮಗಳ ಇದು? ಸ್ಕೂಪಿಂಗ್ ಗೇಮ್. ಸ್ಕೂಪಿಂಗ್ ಗೇಮಾ? ಸ್ಕೂಪಿಂಗ್ ಗೇಮ್ ಅಂತೆ. ಇದೊಂಥರ ಗೇಮ್ ಮಕ್ಕಳದು. ಅಂದ್ರೆ ಮಕ್ಕಳದಲ್ಲ, ದೊಡ್ಡವ್ರದೇ. ನಾನೇ ಮಾಡ್ತಾ ಇರೋದು ಅಮ್ಮಂಗೆ. ಹೌದಾ? ಇನ್ನೂ ಸ್ಟಾರ್ಟ್ ಮಾಡಿಲ್ಲ. MK ವರ್ಡ್ ಶುರು ಆಗಿದೆ ಆದ್ರೆ ಆಗ್ಬಿಟ್ಟಿದ್ಯಾ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಯಾವ ತರ ಏನ್ ಸ್ಕೂಪಿಂಗ್ ಗೇಮ್ ಮಾಡ್ತಿದ್ರಿ ಹೇಳಿ ನೋಡೋಣ ನೀವು. 499 ರೂಪೀಸಿಗೆ ಒಂದು ಸ್ಕೂಪ್ ಇದು. ಒಂದು ಸ್ಕೂಪ್ 499 ರೂಪೀಸಿಗೆ. ಈಗ ಅದನ್ನ ಅಷ್ಟು ತಗೊಂಡ್ರೆ ಏನು ಅಂತ ಹೆಂಗ್ ಹೇಳಿ? ಒಂಚೂರು ಸ್ಪೂನ್ ಹಾಕಿದ್ರಿ ಅಷ್ಟೇ ಸಾಕು ಹೇಳಿ. ಒಂದು ಸ್ಮಾಲ್ ಸ್ಪೂನ್ ಇಷ್ಟು ಬರುತ್ತೆ. ಇಷ್ಟು ಬಂತಾ? ಇದು ಬಿಗ್ ಸ್ಪೂನ್. ಸಿಕ್ಕಾಪಟ್ಟೆ ದೊಡ್ಡದು ಸೌಟು ಮಗಳೇ ಇದು ಸ್ಪೂನ್ಗಿಂತ. ಬಿಗ್ ಸ್ಕೂಪಿಗೆ ಇಷ್ಟು. ಬಿಗ್ ಸ್ಕೂಪಿಗೆ ನಾವು ಸ್ಮಾಲ್ ಸ್ಕೂಪಿಗೆ 499, ಬಿಗ್ ಸ್ಕೂಪಿಗೆ 699. ಸರಿ, ಈಗ ಹೆಂಗೆ ಅದು ಗೇಮ್ ಜನಗಳಿಗೆ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ನೀವೀಗ. ಇದಿಷ್ಟು ತಗೊಂಡಿದ್ದೀರಲ್ವಾ? ಬಿಗ್ ಸ್ಕೂಪಲ್ಲಿ ಇಷ್ಟು ಬರುತ್ತೆ. ಓಹೋ, ಅಲ್ಲಿ ಚಾಟ್ ಹಾಕೊಂಡ್ಬಿಟ್ಟಿದ್ದೀರಾ? ಬ್ರೇಸ್ಲೆಟ್ ಏನೇನು ಹಿಡೀರಿ ಅಲ್ಲಿ ಅದ್ರ ಹತ್ರ. ಆದಷ್ಟು ಏನ್ ಬರುತ್ತೆ ಚಮಚದಲ್ಲಿ ಅಲ್ಲಿದೆ ನೋಡಿ, ಇಲ್ಲಿ ಬ್ರೇಸ್ಲೈಟ್. ಈ ತರ ಬ್ರೇಸ್ಲೈಟ್ 3 ಬರುತ್ತೆ ಅದಕ್ಕೆ. 3 ಬರುತ್ತೆ ಆ ಥರ. ಯಾವ್ದನ್ನ ಯೂಸ್ ಮಾಡಿದ್ದೀವಿ ಅದ್ರೊಳಗೆ ಹಾಕ್ತೀರಾ ಯೂಸ್ ಆಗಿರೋದು. ಬಟರ್ಫ್ಲೈ, 2 ಬಟರ್ಫ್ಲೈನಾ? 2 ಬಟರ್ಫ್ಲೈ. ಅಲ್ಲಿಗೆ ಪೆನ್ಸಿಲ್ ಬಾಕ್ಸ್ ಅಂತ. ಇದಾ 2ಕ್ಕೆ 2 ಪೆನ್ಸಿಲ್ ಬಾಕ್ಸ್ ಬರಬೇಕು. ಕಡಿಮೆ ಹಾಕಿದ್ರೆ ಈ ಪೆನ್ಸಿಲ್ ಅಥವಾ ಈ ತರದ್ ಕೊಡೋದು. ಹೌದಾ? ಹಂಗೆ ಸ್ಟಾಕ್ ಇಟ್ಕೋಬೇಕು ನೀವು ಎಲ್ಲಾನು ತಂದು. ಇನ್ನು ಸುಮಾರು ವಾಟರ್ ಬಾಟಲ್ ಮತ್ತೆ ಇದು ಸುಮಾರು ಸ್ಟಾಕ್ ಬೇಕಿದೆ. ಫ್ಲವರ್ ಕ್ಲಿಪ್ ಈಗ ಕೀಳಕ್ಕಾಗಲ್ಲ, ಅದಕ್ಕೇನೆ. ಮೇಲ್ಗಡೆದ ಫ್ಲವರ್ ಕ್ಲಿಪ್. ಫ್ಲವರ್ ಕ್ಲಿಪ್ ಒಂದು ಅದು ಬೇಕಾದಷ್ಟಿದೆ. ಕಾಟನ್ ಕೀ ಚೈನ್. ಕಾಟನ್ ಕೀ ಚೈನ್. ಕಾರ್ಟೂನ್ ಕೀ ಚೈನ್. ಕಾರ್ಟೂನ್ ಕೀ ಚೈನ್. ಇಲ್ಲಿ ತೆಗಿರೋದು ಅದ್ರೊಳಗೆ ಡ್ರಾಯರ್ ಎಷ್ಟೊಂದಿದೆ ನೋಡೋಣ. ಸುಮಾರು ಇದೆ ಮಗಳೇ. ಕಾರ್ಟೂನ್ ಕೀ ಚೈನ್. ವಾವ್, ಚೆನ್ನಾಗಿದೆ ಮಗಳು. 2 ಬರುತ್ತದು. ಇದು ಕಾರ್ಟೂನ್ ಕೀ ಚೈನ್ ಯಾಕೆ ಅಂತ ಇರೋದಂದ್ರೆ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇದೆಯಲ್ಲ ಅದಕ್ಕ. ವಾಟರ್ ಬಾಟಲ್. ವಾವ್, 2 ವಾಟರ್ ಬಾಟ್ಲಾ? ಒಂದು. ಇಷ್ಟೊಂದೆಲ್ಲ ಐಟಮ್ ನೀವು 399 699 ಹಿಂಗೆಲ್ಲ ಕೊಟ್ರೆ ಇದಾಗಲ್ವಾ ಕ್ಯಾಲ್ಕುಲೇಷನ್? ನಿಮ್ಗೆ ಲಾಸ್ ಆಗಲ್ವಾ? ಆದ್ರೂ ಆಗ್ಬೋದು, ಅದೆಲ್ಲ ಗೇಮ್ ಅಷ್ಟೇ. ಲಾಸ್ ಆಗ್ಬೋದು, ಲಾಭನೂ ಆಗ್ಬೋದು. ಒಟ್ಟಿನಲ್ಲಿ ಮಕ್ಳಿಗೆ ಏನೋ ಒಂದು ಖುಷಿ. ಬಿಗ್ ಸ್ಕೂಪ್ 699 ಅಲ್ಲ ಡ್ಯಾಡಿ, ಈಗ ತಗೊಂಡಿದ್ ಬಿಗ್ ಸ್ಕೂಪ್. ಹೌದಾ? ಜಾಸ್ತಿನ ಅದು? ಏನೇನಿದೆ ತೋರಿಸಿ ಹೋಗ್ಲಿ ನಿಮ್ಮ ಸ್ಕೂಪ್ ಒಳಗೆ, ಬಾಕ್ಸ್ ಒಳಗೆ. ಏರ್ ಕ್ಲಿಪ್ಪು, ಏರ್ ಬೆಂಡ್, ಏರ್ ಟ್ಯಾಕ್ಸ್ ಇದೆ. ತೋರಿಸ್ಬೇಕು. ಟಾರ್ಚ್ ಇದೆ. ಟಾರ್ಚ್ ಅಲ್ಲ, ಈ ಟಾರ್ಚ್ ಮತ್ತೆ ಸೋಪ್. ಟಾರ್ಚ್ ಮತ್ತೆ ಸೋಪು. ಇದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದ್ರ ಖುಷಿಗೆ ಏನೋ ಅಂತ ಮಾಡಬೇಕು ಅಂತ ಮಾಡ್ಕೊಂಡಿದೆ. ಇದಾಗ ಗೇಮ್ ಥರ ಮಾಡ್ಕೊಂಡು ಆಟ ಆಡ್ತಾ ಇದೆ. ಇದೇನು ಅಂದರೆ ಯಾರು ಒಂದು ಸ್ಕೂಪ್ ಆರ್ಡರ್ ಮಾಡ್ತಾರೆ ಅವ್ರಿಗೆ ವಿಡಿಯೋದಲ್ಲೇ ಮಾಡಿ ನಿಮ್ಮ ಸ್ಕೂಪಲ್ಲಿ ಏನು ಬಂದಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ಅದನ್ನ ಆ ಅಮೌಂಟ್ ಏನು ಒಂದು ಸ್ಕೂಪಿಗೆ ಫಿಕ್ಸ್ ಮಾಡಿರ್ತೀವಿ ಪೇ ಮಾಡಿದ್ರೆ ಅವರು ನಿಮ್ಮ ಅಡ್ರೆಸ್ ಕಳಿಸಿರ್ತಿರಲ್ಲ ಆ ಅಡ್ರೆಸ್ಗೆ ಇದನ್ನು ಕಳಿಸ್ಕೊಡ್ತಾರೆ. ಫೋಟೋ ಮತ್ತೆ ಹೆಸರು ಕಳಿಸ್ಕೊಡ್ಬೇಕಾದ್ರೆ ಅದು ಅವ್ರ ರೀಲಲ್ಲಿ MK ವರ್ಡ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ, ಅದರಲ್ಲಿ ಸ್ಕೂಪ್ ಗೇಮ್ ಮಾಡುತ್ತೆ ಇದು. ಈಗ ಮಗಳ ಅಂಗಡಿ ನೋಡಾಯ್ತು ಮನೆ ಒಳಗೆ. ಈಗ ಆಲೂಗಡ್ಡೆ ಪಲ್ಯ ಚಪಾತಿ ಈಗ ಹೆಚ್ಕೊಬಿಡೋಣ ಇವೆಲ್ಲದನ್ನು. ಏನಿಲ್ಲ, ಈಗ ಮತ್ತೆ ಆಲೂಗಡ್ಡೆ, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಒಣಗೋಗ್ಬಿಟ್ಟಿದೆ ಎಲ್ಲ, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕೊಂಡಿದ್ದೀನಿ. ಸಾಲ್ಸುವೆ ಆಮೇಲೆ ಜೀರಿಗೆ ಆಯಿಲ್ಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯ್ತು. ನನ್ನ ಮಗಳು ಈಗ ಪೂಜೆಗೆ ಶುರು ಮಾಡ್ಕೊಂಡಿದೆ. ಈಗ ಮಾಡ್ತೀನಿ. ಇದು ತಡೀರಿ ನೀವು ಮಾತಾಡ್ತಿದ್ರೆ ಹೋಗ್ಸಲ್ಲಿ ಹಿಂಗೆ ಆಗೋಗಿತ್ತು, ಹೋಗ್ಬಿಡುತ್ತೆ. ಮೆಣಸಿನ್ಕಾಯಿ ಈಗ ಕೇಳಿ ಮಗಳೇ ಏನು ಹೇಳ್ತಿದ್ರಲ್ಲ ಚಿಕ್ಕವರಿದ್ದಾಗ.
ನಾನು ಪೂಜೆ ಮಾಡ್ತಾಯಿದ್ದೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಡೋರಲ್ಲ ಪೂಜೆ ಮಾಡಬೇಕು ಹಂಗೆ ಹಿಂಗೆ ಅಂತ ಪೂಜೆ ಮಾಡ್ತಿದ್ದೆ. ಆದರೆ ನನ್ನ ತಲೆಯಲ್ಲಿ ಅವಾಗ ಒಂದು ಪ್ರಶ್ನೆ ಹುಟ್ಟೋದು, ದೇವ್ರಿದಾನ ಅಂತ ತಲೆಯಲ್ಲಿ ಬರ್ತಾ ಇರೋದು. ಕೋಳಿ ಕುಯ್ಯುವಾಗ ನಮ್ಮ ಥರನೇ ಅದು ಬದುಕ ಜೀವಿ, ಈ ಭೂಮಿ ಮೇಲೆ ಅವನು ದೇವರು ಕಳಿಸಿರ್ತಾನೆ ಅವ್ರ ಮಕ್ಕಳೇ. ನಾವು ಅವನಿಗೆ ಬಲಿ ಕೊಟ್ಟಾಗ ದೇವ್ರು ಅದನ್ನು ಸ್ವೀಕರಿಸಿ ನಮಗೆ ಹೆಂಗೆ ಒಳ್ಳೇದು ಮಾಡ್ತಾನೆ ಅಂತ ಪ್ರಶ್ನೆ ಹುಟ್ಟೋದು ನನಗೆ. ವಿ ಆರ್ ಆಲ್ ಅನಿಮಲ್ಸ್ ಅಲ್ವಾ? ಇಲ್ಲ ಮಗಳೇ, ಹಂಗಾರೆ ಕೋಳಿ ಕೊಡ್ತೀನಿ, ಕುಯ್ತೀರಾ ನೀವು? ಇದು ನಿಜವಾಗ್ಲೂ ಬಂದಿದ್ದದು ನನ್ನ ತಲೆಯಲ್ಲಿ. ನಾನು ಅದಕ್ಕೆ ಕೋಳಿ ಕುಯ್ಯೋದು ನಿಲ್ಲಿಸ್ತೀನಿ. ಮೊದಲೆಲ್ಲ ಕೋಳಿ ಕುಯ್ತಿದ್ವಿ, ಚಿಕ್ಕವರಿದ್ದ ಕುಯ್ಸೋರು. ಅದು ನಿಜ, ಅದು ನಿಜವಾಗ್ಲು. ಹಾಂ, ನನ್ನ ಕೈ ಕುಯ್ಸ್ತಿದ್ರು. ಅಂದರೆ ಹಬ್ಬ ಹರಿದಿನ ಬಂತು ಅಂದರೆ ನಾವೆಲ್ಲ ಕೋಳಿ ಕಟ್ ಮಾಡೋ ಅಭ್ಯಾಸ ಇತ್ತು ನಮಗೆ. ಹಾಂ, ಆ ಚಿಕ್ಕವ್ರ ಕೈ ಅಂತಲ್ಲ, ಮನೆಗೆ ಅಲ್ಲಿ ಗಂಡು ಮಕ್ಕಳಲ್ವ, ನಾವೇ ಕುಯ್ತಾ ಇದ್ದು ಆಗ. ಆಯಿತಾ? ಇವೆಲ್ಲ ಪ್ರಶ್ನೆಗಳು ಅವಾಗ ಹುಡ್ತಾ ಇರೋದು. ಎಲ್ಲ ಇದ್ರು ಆಗ, ಚಿಕ್ಕವನ್ ನಾನಾಗ. ಮತ್ತು ನಿಮಗೆ ಪ್ರಶ್ನೆಗಳು ಹುಟ್ಟುತ್ತೆ, ಭೂಮಿ ಹೆಂಗೆ ತಿರುಗುತ್ತೆ, ಅದೇಂಗೆ ತಿರುಗುತ್ತೆ, ಅವೆಲ್ಲ ನಿಮಗೆ ಹುಟ್ಟಬೋದು, ನಮಗೆ ಹುಟ್ಟಲ್ವಾ ಪ್ರಶ್ನೆಗಳು? ಅಲ್ಲ, ನೆನ್ನೆ ಎಲ್ಲ ಕೇಳ್ತಿದ್ರಲ್ಲ, ಅರ್ಥ ಹೆಂಗೆ ತಿರುಗುತ್ತೆ, ಇದು ಹೆಂಗಾಗುತ್ತೆ, ಅದು ಇದು ಅಂತೆಲ್ಲ ಕೇಳ್ತಿದ್ರು ತಾನೆ. ನಿಮಗೆ ಪ್ರಶ್ನೆ ಹುಟ್ಟುತ್ತೆ, ನಮಗೆ ಪ್ರಶ್ನೆ ಹುಟ್ಟಲ್ವಾ? ಎಲ್ಲರಿಗೂ ಪ್ರಶ್ನೆ ಹುಟ್ಟುತ್ತೆ ಮಗಳೇ. ಆದರೆ ಅದನ್ನ ನಾವೀಗ ನೋಡಿ ದೇವ್ರ ಪೂಜೆ ಮಾಡೋದನ್ನ ನಿಮಗೆ ದಬ್ಬಾಳಿಕೆ ಮಾಡಾಕಿದ್ರೆ ಪ್ರಶ್ನೆ ಹುಟ್ಟೋದನ್ನ ಪ್ರಶ್ನೆ ಕೇಳಬಾರ್ದು ಅಂದರೆ ಅವಾಗ ಪ್ರಶ್ನೆಗಳು ನಿಂತೋಗ್ತವೆ ಅಷ್ಟೇ. ಮಕ್ಕಳೆಲ್ಲ ಹುಟ್ಟಾಗ ಪುಟ್ಟಣ್ಣ ಏನಿದೆ ಅಂತಾನಲ್ಲ, ಏನದು ಕ್ವಶನ್ ಕೇಳೋದವನು, ಏನು ಅಂತ ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರಿಗೂ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೇಳಿ ಇದ್ರ ಮೇಲೆ ಉಪ್ಪು ಒದರಿಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಸಿಂಪಲ್ ಆ್ಯಂಡ್ ಈಸಿ. ಮೊದಲು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರ್ಬೇಕು. ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ 3 ಆಲೂಗಡ್ಡೆ ನಾನು. ಆಹಾ, ಚಪಾತಿನೂ ಪಕ್ಕದಲ್ಲಿ ರೆಡಿ ಆಯ್ತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ ವಿತ್ ಆಲೂಗಡ್ಡೆ ಪಲ್ಯ, ಮೈ ಫೇವ್ರೇಟ್. ಚಿಕ್ಕಂದ್ರಿಂದನೂ ಚಪಾತಿ ವಿತ್ ಆಲೂಗಡ್ಡೆ ಪಲ್ಯ ಸಖತ್ ಇಷ್ಟ ಆಗುತ್ತೆ ನನಗೆ. ಸ್ಮ್ಯಾಶ್ ಇಟ್ ಬ್ರೋ, ಸ್ಮ್ಯಾಶ್ ಇಟ್. ಈ ಆಲೂಗಡ್ಡೆ ಪಲ್ಯ ಗಟ್ಟಿಟ್ಟಿದ್ದು ಹಂಗೆ ತಿನ್ನೋಕೆ ಇಷ್ಟಪಡೋರು ಹಂಗೆ ತಿಂತಾರೆ. ಬಟ್ ನಾನೊಂದು ಸ್ವಲ್ಪ ಲೈಟಾಗಿ ನೀರು ಹಾಕಿ ಅದು ಬೇಯುವಾಗ ಒಂದು ಸ್ವಲ್ಪ ಸಣ್ಣದಾಗಿ ಲಿಕ್ವಿಡ್ ಗ್ರೇವಿ ಬರೋ ಥರ ಮಾಡ್ಕೊತೀನಿ. ಗ್ರೇವಿನೂ ಅಲ್ಲ, ಒಂಥರ ಈಗ ನೋಡಿ ಇಲ್ಲಿ ಕಾಣುತ್ತಲ್ಲಿ ಈ ಥರ ಮಾಡ್ಕೊಂಡಾಗ ಕ್ರೀಮ್ ಥರ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ರೆಡಿ. ಸಿಗೋಗುತ್ತಲ್ಲ ಮಗಳು ಚಪಾತಿ. ಎರಡೆರಡು ಕೆಲಸ. ಹೆಣ್ಣು ಮಕ್ಳಿಗೆ ಎರಡೆರಡು ಟಾಸ್ಕ್ ಮಾಡ್ಬೋದು, ಗಂಡು ಮಕ್ಳಿಗೆ ಮಾಡೋದು ಕಷ್ಟ ಅಲ್ಲ. ಪಕ್ಕದಲ್ಲಿ ನನಗೊಂದು ಸ್ವಲ್ಪ ಎರಡರ ಮೇಲೆ ಫೋಕಸ್ ಮಾಡೋದು ಕಷ್ಟ. ಒಳ್ಳೆ ಪಕೋಡ ಆದಂಗೆ, ರೊಟ್ಟಿ ಆದಂಗೆ ಆಗೋಯ್ತು ಮಗಳೇ ಇದು. ನಾನು ತಿಂತೀನಿ, ರುಚಿ ನೋಡೋಣ ಒಂದು ಹಿಂಗೆ ಡೈರೆಕ್ಟಾಗಿ ತಗೊಂಡು. ಚಪಾತಿ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ಈಗ ಪ್ಲೇಟ್ ತಾಳಿ ಮಗಳೇ, ನಿಮಗೆ ಫೇವ್ರೇಟಾ ತಾಳಿ ಹೋಗಿ ತಿನ್ನಿ. ಅಲ್ಲಿ ಇನ್ನೊಂದು ಹಾಕ್ತೀನಿ ಅಷ್ಟೊಳಗೆ ಬಂದು. ಅದು ಇನ್ನೊಂದು ಬೇಗ ತಿನ್ಕೊಳ್ಳಿಲ್ಲ ಅಂದರೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಹಂಗಾಗಿ ಈಗ ತಿನ್ಕೊಬಿಡ್ಬೇಕು ಇನ್ನು. ತೊಳಿ. ಏನು ಮಗಳೇ ಇವೆಲ್ಲ ನೋಡೋದು? ಏನದು ಗೇಮ್ನ? ಅವ್ರು ಹೇಳೋದು ಅರ್ಥ ಆಗುತ್ತಾ ನೀಟಾಗಿ? ಎಲ್ಲ ಗೊತ್ತಾಗತ್ತಾ? ಇನ್ನೊಂದು ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ. ಇದು ಬರೀ ವಿಡಿಯೋ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ನ ಇಂಗ್ಲೀಷ್ ಕಲ್ತ್ಕೊಂಡ್ಬಿಡ್ತು ಚೆನ್ನಾಗಿ. ಅಂದರೆ ಆಗ ಯಾವಾಗ ಸಣ್ಣ ಮಕ್ಕಳಿದ್ದಾಗ ಆಟ ಆಡೋಕ್ಕೆ ಅಂತ ಯೂಟ್ಯೂಬ್ ಚಾನಲ್ ಕೊಡ್ತಿದ್ದು. ಅದೇ ಅದರೊಳಗೆಲ್ಲ ವಿಡಿಯೋ ನೋಡ್ಕೊಂಡು ಅವ್ರ ಥರನೇ ಅವ್ರ ಸ್ಲ್ಯಾಂಗಲ್ಲೇ ಮಾತಾಡೋದು. ಇದೊಂದು ಈಗ ಕಮ್ಮಿ ಆಗಿದೆ. ಈಗ ಎಲ್ಲರ ಜೊತೆ ಸೇರ್ಕೊಂಡು ಸ್ಲ್ಯಾಂಗ್ ಚೇಂಜ್ ಆಗಿದೆ. ಈಗಲೂ ಮಾತಾಡ್ತೀನಿ ಹೇಳಿ ನೋಡೋಣ, ಹೆಂಗೆ ಮಾತಾಡಿ ನೋಡೋಣ. ಅವಾಗ ಕೇಳಿದ್ರೆ ಸಾಕು, ಝೀರೋ ಅಂತ ಟಂಗ್ ಟ್ವಿಸ್ಟ್ ಎಲ್ಲ ಮಾಡೋದು. ಬಟ್ ಒಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ನೆಗೆಟಿವ್ ಅಂತೂ ಜಾಸ್ತಿನೇ ಇದೆ. ಚೆನ್ನಾಗಿದೆ ಅಲ್ವಾ ಮಗಳು ತಿಂಡಿ? ಇದೇ ನೆಗೆಟಿವ್. ನಾವೇನು ಮಾತಾಡ್ತಾ ಇದ್ದೀವಿ ಫೋಕಸ್ ಆಗ್ಬಿಟ್ರೆ ಕೇಳಲ್ಲ ಅಲ್ವಾ? ಏನಂದು ಹೇಳಿ. ಅದಾದ್ಮೇಲೆ ಏನು ಹೇಳ್ದೆ ಹೇಳಿ. ಪರವಾಗಿಲ್ಲ, ಎರಡು ಕಡೆ ಕಿವಿ ಇದೆ. ನಮ್ಮ ಆ ಕಡೆನೂ ಇದೆ, ಈ ಕಡೆನೂ ಇದೆ. ಲೇಡೀಸ್ ಏನು ಮಗಳೇ ಓಪನ್ ಮಾಡ್ತೀರಾ? ಓಪನ್ ಮಾಡಿ. ನಮಗೆ ಪ್ರಮೋಷನ್ಗೆ ಅಂತ ಒಂದು ಮಿಲೆಕ್ಸು ಮತ್ತು ಒಂದಿಷ್ಟು ಸೋಪು. ಮಿಲೆಕ್ಸ್ದೇ ಸೋಪು ಮಾಡಿ. ಮಿಲೆಟ್ಸು ಒಂದು 48 ಥರದ ಸಿರಿಧಾನ್ಯ ಮತ್ತು ಅದರಲ್ಲೇ ಸೋಪು ಗೀಪು ಎಲ್ಲ ಬಂದಿದೆ. ನಮ್ಮ ಚಿಕ್ಕಮಂಗ್ಳೂರವ್ರು ಮಾಡೋದು ಇದನ್ನ. ಅಯ್ಯೋ, ಅವ್ರು ಹೇಳಿದ್ರು ಮಗಳೇ ಸ್ವೀಟ್ಸು. ಕಳಿಸಿದ್ರು ಅವತ್ತೇ. ತಗೊಂಬನ್ನಿ ಸ್ವೀಟ್ಸ್. ಪಾಪ ಹೋಮ್ ಮೇಡು ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ, ಟ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಅವ್ರು ಮಾಡಿರೋದು. ಮಿಲೆಕ್ಸಲ್ಲೇ ಮಾಡೋದು, ಎಲ್ಲರೂ ಮಿಲೆಟ್ಸಲ್ಲೇ. ತೆಗೀರಿ, ಏನೇನಿದೆ ಆಗ್ತಾ ಇಲ್ವಾ? ನಾನು ತೆಗಿಲ್ಲ. ಕುಲಕರ್ಣಿ ತಿಂಡಿ ಕೊಟ್ಟು ಶಕ್ತಿ ಬರ್ಸಿಲ್ವಾ? ತೆಗೀರಿ, ಸ್ಟ್ರೆಂತ್ ಬಿಟ್ಟು ತೆಗೀರಿ. ಬಂತಾ ಏನದು? ವಾ, ಕುಡಿ ಮಗಳೇ. ಸೋಪ್ ಇದೆ ನೋಡಿ. ತುಂಬ ರಿಸರ್ಚ್ ಮಾಡಿ ಒಬ್ಬರು ಇದನ್ನ ಮಾಡ್ತಾ ಇರೋದು. ಇದರಲ್ಲಿ ನಮ್ಮ ಸಿನಿಮಾದಲ್ಲೂ ಇವರು ವರ್ಕ್ ಮಾಡಿದ್ದಾರೆ. ಅಪ್ಪ ಅಮ್ಮನ ಪಾತ್ರ ಇದು ಅವರೇ ತಗೊಂಡೆ. ತೃಪ್ತಿ ಸಿರಿಧಾನ್ಯ ಅಂತ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ಇದನ್ನ. ಬೆಳಗ್ಗೆ
ಒಂದು ಕಪ್ ಕುಡಿದ್ರೆ ಸಾಕು, ತಿಂಡಿ ಸ್ಕಿಪ್ ಮಾಡೋದು ಸಾಕು. ಒಳ್ಳೆ ವೆಯ್ಟ್ ಲಾಸು ಚೆನ್ನಾಗುತ್ತೆ, ಆಮೇಲೆ ಹೆಲ್ದಿ. ಆಲ್ಮೋಸ್ಟ್ 48 ಥರದ ಸಿರಿಧಾನ್ಯ ಇದೆ ಇದರಲ್ಲಿ. ನೀವು ಬೇರೆ ಬೇರೆ ಮಿಲೆಟ್ಸಲ್ಲಿ ನೋಡ್ಬೋದು ಕಮ್ಮಿ ಸಿರಿಧಾನ್ಯ ಇರ್ತವೆ, ಇವರು 48 ಥರದ್ದು ಹಾಕಿದ್ದಾರೆ. ಕೆಲವೊಂದು ಆರೋಗ್ಯಕ್ಕೆ ಹಾನಿಕರವಾದಂಥ ಸಿರಿಧಾನ್ಯಗಳು ಇದಾವೆ, ಅವನ್ನೆಲ್ಲ ಸ್ಕಿಪ್ ಮಾಡಿ. ಅಂದರೆ ಕೆಲವೊಂದು ಒಳ್ಳೇದಿರಲ್ಲ ಸಿರಿಧಾನ್ಯ, ಆರೋಗ್ಯಕ್ಕೆ ಹೀಟ್ ಆಗುತ್ತೆ ಬಾಡಿ. ಇದು ಆ ಥರ ಆಗಲ್ಲ, ಡೈಜೆಷನ್ ಆಗಿರ್ಬೋದು, ಬಾಡಿ ಹೀಟ್ ಆಗೋದೆಲ್ಲ ಕಮ್ಮಿ ಇರುತ್ತೆ. ಚೆನ್ನಾಗಿದೆ ಇದನ್ನ, ಆ್ಯಕ್ಚುಲಿ ನಾನು ತಗೊಂಡಿದ್ದೀನಿ ಇದನ್ನ. ಅಂದರೆ ಇವ್ರದ್ದು ಇದಕ್ಕೆ ಖರ್ಚೇ ಜಾಸ್ತಿ ಆಗುತ್ತೆ ಇವರು ಏನು ಒಳಗಡೆ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದ್ರಲ್ಲ, ಇವರು ಎಕ್ಸ್ಪೆನ್ಸೇ ಜಾಸ್ತಿ ಇದೆ. ಇವ್ರದ್ದು ಲಾಭ ತುಂಬ ಕಡಿಮೆ ಹಂಗೆ ನೋಡೋಕೆ ಹೋದರೆ, ಆ ಥರ ಪ್ರೈಸಿಗೆ ಕಂಪೇರ್ ಮಾಡ್ಕೊಂಡ್ರೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ನೇ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಯಾಕಂದರೆ ನಾನು ಇದೇನು ಕೊಲಾಬ್ರೇಷನ್ ಮಾಡ್ತಾ ಇಲ್ಲ, ಅವರು ನಮ್ಮ ಪರಿಚಯದವರು, ಹಂಗಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರ ಈ ಥರ ಒಂದಿದೆ ಅಂತ. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಬಿಸಿಲಿಗೆ ಹಾಕೊಂಡು ಗಂಜಿ ಥರ ಮಾಡ್ಕೊಂಡು ಕೊಡಿದ್ರೆ ಸಖತ್ತಾಗಿರುತ್ತೆ. ನೆನ್ನೆ ಸೋಪ್ ತಗೋಬರ್ಬಾರ್ದಾಗಿತ್ತು. ಅವು ಸೋಪ್ ನೆನ್ನೆ ಇನ್ನೂ ಸೋಪ್ ತಂದವಲ್ಲ ಮಗಳೇ, ಸಾಕು. ಇದು ಸೋಪು ಅವ್ರದ್ದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಹಿಂಗೆ ಶುರು ಆಗೋದು. ಎಷ್ಟು ಚೆನ್ನಾಗಿದೆ ಅಂದರೆ, ಇದು ರೋಸ್ದು, ಗುಲಾಬಿದು 80% ಆಲ್ಮೋಸ್ಟ್ ಇದು ಇಂಗ್ರೀಡಿಯೆಂಟ್ಸೇ ಇರುತ್ತೆ ಇದರೊಳಗೆ. ಮಿಲೆಟ್ಸ್ ಎಲ್ಲ ಇರುತ್ತೆ, ಮಿಲೆಟ್ಸು ನೋಡಿ. ಪಪ್ಪಾಯ ಸೋಪ್ ಇದು ಆರೆಂಜ್ ಸೋಪು. ಮತ್ತು ಇದು ಯಾವುದು ಹಿಂಗೆ ಒಳ್ಳೆ ಮುದ್ದೆ ಇದ್ದಂಗೆ ಇದೆಯಲ್ಲ, ಅಲ್ವೇರಾ ಸೋಪು. ಮುಖ ತೊಳೆಯೋಣ ಈಗ, ರೋಸ್ ಅದು. ಮುಖ ತೊಳಿತೀರಾ? ಯಾವ್ದು ಬೇಕು, ಯಾವ ಸೋಪಲ್ಲಿ ತೊಳೆಯೋಣ ಈಗ ಮುಖ ನಮ್ಮ ಮಗಳೇ? ಶುಭ್ರ ಒಳ್ಳೆ ಕ್ಲೀನಾಗಿ ಒಳ್ಳೆ ಬ್ರೈಟ್ನೆಸ್ ಬರುತ್ತಂತಿದು. ನೋಡೋಣ, ಟ್ರೈ ಮಾಡೋಣ. ಅಂದರೆ ಸೋಪಿಗೆ ಒಂದಿಷ್ಟು ಕೆಮಿಕಲ್ ಹಾಕಲೇಬೇಕು. ಒಂದು 10% ಇದೆಯಂತೆ. ಆಲ್ಮೋಸ್ಟ್ ನೀವು ಬೇರೆ ಸೋಪ್ಗಳಲ್ಲೆಲ್ಲ ಆಲ್ಮೋಸ್ಟ್ ನೀವೇನೋ ಒಂದು 60-70%ವರೆಗೂ ನೋಡ್ಬೋದು. ಇದರಲ್ಲಿ ಎಲ್ಲ ಮಿಲೆಕ್ಸ್ ಇದು 10% ಅಷ್ಟೇ ಫೋಮ್ ಬರೋದಕ್ಕೋಸ್ಕರ, ನೊರೆ ಬರೋದಕ್ಕೋಸ್ಕರ. ನೊರೆ ಬರಲಿಲ್ಲ ಅಂದರೆ ಆಮೇಲೆ ಕ್ಲೀನೇ ಆಗಲ್ಲ. ಹೌದಾ? ಮಿಕ್ಸ್ ಮಾಡಿದೆ. ಚೂಸ್ ಮಾಡಿ ಈಗ. ಯಾವುದು ಮಗಳೇ ಅದು? ರೋಸಾ? ಇದರಲ್ಲಿ ತೊಳಿತೀರಾ? ಸರಿ, ಆಯಿತು, ಹೋಗಿ ಓಪನ್ ಮಾಡಿ. ಏನೋ ಒಂದು ಡಿಸೈನ್ ಮಾಡಿದಾರಲ್ಲ ಒಂದು. ಸ್ಮೆಲ್ಲು ಚೆನ್ನಾಗಿದೆ ಮಗಳೇ, ಒಂಥರ ಮಿಲೆಟ್ಸ್ ಸ್ಮೆಲ್ಲು. ಹಾಕಿ ಪುಟ್ಟಣ ಮಾಡೋದ? ಏನು ಫೇಮಸ್, ಏನು ಹೇಳಿ? ಹಾಕಿ ಅಂತಾನೆ ಪುಟ್ಟಣ ನನ್ನ ಮಗ. ತೊಳ್ಕೊಳ್ಳಿ. ಎಲ್ಲಿ ನೊರೆ ಬರ್ತಿದ್ಯಾ ನೋಡೋಣ, ಹೋಗ್ಲಿ. ಬರ್ತಾ ಇದೆಯಲ್ಲ ಚೆನ್ನಾಗಿ. ಇಲ್ಲಿ ಫೇಸ್ ನೋಡೋಣ. ನನ್ನ ಮಗಳಿಗೆ ಟಣ್ಣಂತ ಪಳ ಅಂತ ಒಳದು ಬಿಡ್ಬೇಕು ಇದನ್ನ ಹಾಕೊಂಡು ಈಗ. ಆದರೆ ಯಾವುದೇ ಸೋಪ್ ಆಗಲಿ ಹಾಕೊಂಡು ಒಂದು ವಾರನಾದರೂ ಬೇಕು ರಿಸಲ್ಟ್ ಗೊತ್ತಾಗಕ್ಕೆ. ಹಾಯ್ ಮಗಳು, ಎಲ್ಲಿ ಬನ್ನಿ, ಕಡೆ ಬನ್ನಿ. ಅಂದರೆ ಫ್ರೆಶ್ ಆದ್ರಿ, ರಿಸಲ್ಟ್ ಗೊತ್ತಾಗಕ್ಕೆ ಇನ್ನೊಂದು 2-3 ದಿನ, ಒಂದು ವಾರ ಬೇಕು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ, ಇಟ್ಕೊಳ್ಳಿ. ಆದರೆ ಈ ಸೋಪ್ ಅಲ್ಲ, ಬೇರೆ ಸೋಪು. ಬೇರೆದೇ ಟ್ರೈ ಮಾಡಲಾ? ಅದರೊಳಗೆ ಹಾಕಿಟ್ಬಿಡೋಣ ಬೇಕಾದ್ರೆ ಅಲ್ವಾ? ಬೇರೆದೇ ಟ್ರೈ ಮಾಡ್ತೀನಿ. ನನಗೆ ಯಾವ್ದು ಇಷ್ಟ ಆಗಿ ಗೊತ್ತಾ? ನಾನು ಪಪ್ಪಾಯ ಯೂಸ್ ಮಾಡ್ತೀನಿ. ಪಪ್ಪಾಯ ಆ್ಯಕ್ಚುಲಿ ಒಳ್ಳೇದು, ಸ್ಕಿನ್ಗೂ, ಹೊಟ್ಟೆ ಒಳಗೂ ಒಳ್ಳೇದು, ಹೊರಗೂ ಒಳ್ಳೇದು. ಯಾವುದೇ ಒಂದು ತಿಳ್ಕೊಳ್ಳಿ, ದೇಹದಲ್ಲಿ ಯಾವತ್ತು ದೇಹ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದರೆ ಪ್ರತಿ ಒಂದು ಊಟದಿಂದನೇ ಮದ್ದಿರುತ್ತೆ. ನಾವು ಹೊರಗಡೆಯಿಂದ ಸಪ್ಲಿಮೆಂಟ್ ತಗೊಂತೀವಲ್ಲ, ಯಾವುದಾದ್ರು ಕೆಮಿಕಲ್ಲು, ಅವೆಲ್ಲ ಏನೇನೋ ಬೇರೆ ಕೆಮಿಕಲ್ ಎಲ್ಲ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ. ನಮ್ಮ ಆಹಾರನೇ ನಮಗೆ ಮದ್ದು. ನಮ್ಮ ಹೊಟ್ಟೆ ಒಳಗೆ ಏನು ಹೋಗುತ್ತೆ ಅದೇ ನಮ್ಮ ದೇಹ. ಆಮೇಲೆ ಹೇಳ್ಬೋದು, ಈಗ ಓಪನ್ ಮಾಡಿ. ನನ್ನ ಮಗಳಿಗೆ ಬೋರ್ ಹೊಡಿತು ಅಂದಮೇಲೆ ಎಲ್ಲರಿಗೂ ಬೋರ್ ಹೊಡಿತಿರುತ್ತೀನಿ ಅಂತ. ಬನ್ನಿ ಎತ್ಲ ಹೋಗಿ ನೋಡಿ ಹೆಂಗಿದೆ ಅಂತ. ಟೆಕ್ಸ್ಚರ್ ಒಳ್ಳೆ ಕೇಕ್ ಇದ್ದಂಗೆ ಇದೆಯಲ್ಲ ಮಗಳೇ. ಟ್ರೈ ಮಾಡಲಾ? ಅಂದರೆ ಎಲ್ಲ ಸಿರಿಧಾನ್ಯ ಇದೆ ಮಗಳೇ ಇದರೊಳಗೆ. ಎಲ್ಲ ರಾಗಿ, ಅದು ಇದು ಸಿರಿಧಾನ್ಯಗಳು ಬರ್ತವೆ ಸುಮಾರು. ಅವೆಲ್ಲ ಸಿರಿಧಾನ್ಯದಿದೆ. ನಾ ಕಡಲೆ ಹಿಟ್ಟು ಹಾಕಿ ಮುಖನ ಬಿಳಿ ಮಾಡ್ಕೊತಿದ್ದು ಮೊದಲು, ಗೊತ್ತಾ? ಯಾವ ಸೋಪ್ ಬರ್ತಿರ್ಲಿಲ್ಲ ಜಾಸ್ತಿ ಹಳ್ಳಿಲಿ. ಅದು ಇದು ಕ್ರೀಮ್ ಕಡಲೆ ಹಿಟ್ಟು ಹಾಕೊಂಡು ಮಾಡು. ಅದೇ ರೀತಿ ಎಲ್ಲ ಸಿರಿಧಾನ್ಯದಿಂದನೂ ಮಾಡೋದು. ನೋಡೋದು ಚೆನ್ನಾಗಿರೋಂಗಿದೆ ಮಗಳೇ. ಫೋಮು ಕಿತ್ಕೊಂಡು ನುಗ್ಗಲು ಫೋಮ್ ಬರೋಲ್ಲ. ಅಲ್ಲ, ಫೋಮು ಅಂದರೆ ನಾರ್ಮಲ್ ಸೋಪ್ಗಳು ಫೋಮ್ ಜಾಸ್ತಿ ಬರುತ್ತೆ. ಇದು ಫೋಮ್ ಸ್ವಲ್ಪ ಕಡಿಮೆನೆ, ಬಟ್ ಏನು ಅಂದರೆ ಚೆನ್ನಾಗಿದೆ, ಫ್ರೆಶ್ನೆಸ್ ಇದೆ. ಚೆನ್ನಾಗಿದೆ ಮಗಳ. ನೋಡಿ ಮುಖದಲ್ಲಿ ಹಂಗೆ ಸಾಫ್ಟ್ ಆದಂಗಾಯ್ತು. ಪಟ್ ಅಂತ ಚೇಂಜ್ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೀನಿ ಹೇಳಿ ಕರೆಕ್ಟಾಗಿ ನಿಮ್ಗೆ? ಹೌದು, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಮೇಲೆಲ್ಲ ಡಾರ್ಕ್ ಸ್ಪಾಟ್ ಅವೆಲ್ಲ ಇದ್ವಲ್ಲ, ಆ ಡಾರ್ಕ್ ಸ್ಪಾಟ್ ಎಲ್ಲ ಇದ್ದಿದ್ದೆಲ್ಲ ಒಂದ್ ಸ್ವಲ್ಪ ಕಿತ್ಕೋಯ್ತು ಅನ್ಸ್ತಿದೆ. ಚೆನ್ನಾಗಿದೆ, ಒಂಥರ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಮುಖ. ಓಕೆ, ಈ ಸೋಪು ಮತ್ತೆ ಏನಿದೆ ಮಿಲೆಟ್, ಅದೆಲ್ಲ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ದೇ ನಂಬರ್ ಕಾಣಿಸ್ತಾ ಇರುತ್ತೆ. ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಕೊರಿಯರ್ ಮಾಡಕ್ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಗೊತ್ತಾ ಪ್ರೈಸು? ಈ 4 ಸೋಪ್ ಸೇರಿ 300 ರೂಪಾಯಿನೋ ಇರುತ್ತೆ. ಇದು ಅರ್ಧ kg ಮಿಲೆಟ್ಸ್ 249 ರೂಪಾಯಿ. ಅರ್ಧ kg ಮಿಲೆಟ್ಸ್ ಇರುತ್ತೆ. 1 kg ತಗೊಂಡ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತೆ ಕೊರಿಯರ್ ಮಾಡೋದಕ್ಕೆ. ಅದು 500 ರೂಪಾಯಿ ಆಗುತ್ತೆ, 2 ರೂಪಾಯಿ ಕಡಿಮೆ 500 ರೂಪಾಯಿಗೆ. ಚೆನ್ನಾಗಿದೆ. ತೃಪ್ತಿ ಸಿರಿಧಾನ್ಯ ಸಿರಿ ಅಂತ ಒಂದ್ಸರಿ ಟ್ರೈ ಮಾಡಿ, ಪರವಾಗಿಲ್ಲ. ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನೇ ಕಳ್ಸೋಕೆ ವ್ಯವಸ್ಥೆ ಮಾಡ್ತೀನಿ. ಲತಾ ಮೇಡಮ್ ಅವರಿದ್ದು ಆ್ಯಕ್ಚುಲಿ ಎಲ್ಲ ತಯಾರು ಮಾಡೋದು ಅವರೇ. ನಮಗೆ ಅಂತ ನನಗೆ ಇಷ್ಟ ಅಂತ ಈ ಸ್ವೀಟ್ ಕೊಟ್ಟು ಕಳಿಸಿದ್ದಾರೆ. ಕಡಲೆ ಮಿಠಾಯಿ ಎಲ್ಲ ಮಿಲೆಟ್ಸ್ ಹಾಕಿ ಮಾಡೋದು, ಬೆಲ್ಲ ಹಾಕಿ ಮಾಡಿರೋದು, ಶುಗರ್ ಹಾಕಿಲ್ಲ. ಥ್ಯಾಂಕ್ ಯು ಮೇಡಮ್. ಇದನ್ನು ಮಾಡ್ತಾರೆ ಇವರು. 200 ರೂಪಾಯಿ ಇದೆ. ಇದುವೇ ಇಷ್ಟ ಆಯ್ತು ಎಲ್ಲ ಪ್ರಾಡಕ್ಟ್ಸ್.
ಏನು ಮಾಡೋದು ಮಗಳು ಅಡುಗೆ? ನೀವೇ ಅಡುಗೆ ಮಾಡಿಕೊಡಿ ಮಗಳೇ ಇವತ್ತು. ಮಗಳು ಅಡುಗೆ ಮಾಡಿಕೊಡಿ. ಇದು ಒಂದು ನಿಮಿಷ ರೆಡಿ. ನನಗೆ ಚೀಸ್ ಬೇಕಿದೆ. ಏನು ಮಾಡ್ತೀರ? ಬರೀ ಏನಾದರೂ ಹೆಲ್ದಿ ಮಾಡ್ಕೊಂತೀನಿ ನನ್ನ ಮಗಳು. ಹೆಲ್ದಿ ಏನು? ಚೀಸ್ ಹೆಲ್ದಿನಾ? ಚೀಸ್ ಹೆಲ್ದಿನೇ, ಅದು ಮಿಲ್ಕಿಂದ ಮಾಡಿರ್ತಾರೆ. ಹಾಂ, ಹಂಗೆ ಹೇಳಿದ್ರಾ? ಹಾಲು ಹೆಲ್ದಿ ಆದರೆ ಚೀಸ್ ಹೆಲ್ದಿ ಅಲ್ವಾ? ಜಾಸ್ತಿ ತಿಂದರೆ ಅಮೃತನೂ ವಿಷ ಅಂತಾರಲ್ಲ ಮಗಳೇ, ಹಂಗೆ ಚೀಸು ತುಂಬ ಹಾಲು ಕಂಟೆಂಟ್ಗಳೆಲ್ಲ ಸೇರಿ ಚೀಸ್ ಆಗಿಬಿಟ್ಟಿರುತ್ತೆ. ಒಂದು ಚೂರು ಹಾಕೊಂಡ್ರೆ ಏನು ತೊಂದರೆವೇ ಇಲ್ಲ, ಜಾಸ್ತಿ ಹಾಕೊಂಡ್ರೆ ತೊಂದರೆ ಮೇಲೆ ತೊಂದರೆ. ಏನು ಮಾಡೋದು ಹೇಳಿ ಹೋಗಲಿ. ಸ್ಪೆಷಲ್ ಅದೇ ನಾನೊಂದು ಪೊಟೆಟೊ ರೆಸಿಪಿ ನೋಡ್ಕೊಂಡಿದ್ದೀನಿ, ಅದನ್ನು ಮಾಡಬೇಕು. ಪೊಟೆಟೊ ರೆಸಿಪಿನಾ? ನನಗೆ ಕಳಿಸಿ. ಈಗ ನೀವೇನು ಮಾಡಲ್ವಲ್ಲ, ನಾನೇ ಮಾಡಬೇಕೇನೋ? ನಾನೇ ಮಾಡ್ತೀನಿ. ನೀವು ಕಲ್ತ್ಕೊಳ್ಳೋದು ಯಾವಾಗ ಅಡುಗೆನಾ? ಅದೇ ನಾನೇ ಮಾಡ್ತೀನಿ ಅಂತ. ಕುಲಕರ್ಣಿ, ನನ್ನ ಕುಲಕರ್ಣಿ ಎಲ್ಲ ಮಾಡುತ್ತಂತೆ. ಈಗ ರೆಡಿ ಮಾಡಿ ಹೋಗಿ. ಮತ್ತು ಆಲೂಗೆಡ್ಡೆ ಇದೆ, ಒಳಗಡೆ ಏನೇನಿದೆ ರೆಡಿ ಮಾಡಿ. ನೋಡಿ ಕೊನೆಗೆ ನನ್ನೇ ಕರೆದು ನಾನೇ ಮಾಡೋದು, ಕಂಪ್ಲೀಟ್ ಮಾಡೋದು ಮಾಡ್ತೀರಿ. ಯಾಕೋ ಎದ್ದೇಳೋಕ್ಕೆ ಮನ್ಸು ಬರ್ತಾ ಇಲ್ಲ. ಇಷ್ಟೊತ್ತರೆಗೂ ಯೂಟ್ಯೂಬ್ದು ಅದು ಇದು ಕೆಲಸ ಮಾಡಿ ಸುಸ್ತ ಮಲ್ಕೊಂಡೆ. ಮತ್ತೆ ಹೇಳಬೇಕು. ಎಲ್ಲಿ ಮಗಳ ಬರೀಲಿ ಮುಖ ತೋರಿಸಿ ಮಗಳ. ಏನು ಹೇಳಿ ಏನು ಇನ್ನೊಂದ್ಸರಿ? ಯಾವಾಗಿಂದ? ಹೌದಾ? ಮತ್ತೆ ಇಷ್ಟೊತ್ತರೆಗೆ ಹೇಳಿರ್ಲಿಲ್ಲ ಮಧ್ಯಾಹ್ನದಿಂದ ಆಗಿದ್ದು? ಬಿಟ್ಟು ಬರುತ್ತೆ. ಹೌದಾ? ಯಾಕೆ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಟಿವಿ ಬಿಟ್ಟು ಹಿಂಗೆ ಬರ್ಕೊಂಡೆ, ತಲೆಗೆ ಲೇಟ್ ಆಯ್ತಿದ್ದು. ಹೌದಾ? ಎಕಡೆ ತಲೆ ನೋಡ್ತಿದ್ದೆ? ತೋರಿಸ್ ಬನ್ನಿಲಿ. ಇಲ್ಲ, ಕೂತ್ಗಳೇ ತಗೋಲಿ, ಮಾಡಿಬಿಡಿ ಅಡುಗೆ ನಾನೇ ಮಾಡ್ತೀನಿ. ನಾನೇ ಮಾಡ್ತೀನಿ. ಹಾಂ ಸರಿ, ಬಿಡಿ ನಾನೇ ಮಾಡ್ತೀನಿ ಬಿಡಿ ಮಗಳೇ. ಸಾಂಬಾರಿದೆ, ರೈಸ್ ಇದೆ, ವೆಜ್ ಸೊಪ್ಪಿಂದು, ಅದು ಹೆಲ್ದಿ. ಅದ್ರ ಜೊತೆಗೆ ಒಂದು ಪೊಟ್ಯಾಟೊ ರೋಲ್ ಏನಾರು ಮಾಡ್ಕೊಡ್ಲಾ? ಆಲೂಗಡ್ಡೆ ಬಜ್ಜಿ ಮಾಡ್ಕೊಡ್ಲಾ? ಹೌದಾ? ಸರಿ ಆಯಿತು, ಮಾಡೋಣ. ನಾನು ಬರ್ತೀನಿ, ಇಬ್ಬರು ಒಟ್ಟಿಗೆ. ನಿಮಗೆ ತಲೆನೋವು ಅದ್ರ ಕಷ್ಟ. ಏನು ಇಲ್ಲ ಇಟ್ಕೊಂಡಿಲ್ಲ ನೋಡೋಲ್ಲ. ಏನು ಹೇಳಿ ತೋರಿಸ್ ಬನ್ನಿ ಮಗಳೇ. ಹಾಂ ಸರಿ ಬನ್ನಿ ಹೋಗಲಿ. ಕಟ್ಟಾಗಿದೆ. ಕಟ್ಟಾಯ್ತು ಬನ್ನಿ ಮಗಳೇ. ಏನು ಹೇಳಿ ಬನ್ನಿ ಮಗಳೇ ಬರ್ರಿ. ಏನು ಅದು ಸೇವಿಂಗ್ಸಲ್ಲಿ ಎತ್ತುತ್ತಾ ಇದ್ದೀರಾ? ಅಮ್ಮನ ಸೇವಿಂಗ್ಸ್ ಮಗಳೇ ನಿಮ್ಮಮ್ಮ. ನಾನೇ ಕೊಟ್ಟಿದ್ರು, ಅದು ನಿಮ್ಮ ಅಮ್ಮಂಗೆ ಅಂತ ಕೊಟ್ಟ ಮೇಲೆ ಅದು ನಿಮ್ಮ ಅಮ್ಮಂದಲ್ಲಿ ಒಲ್ಲಿ ತಗೊಂಬನ್ನಿಲಿ. ಅದರಲ್ಲಿ ಎಷ್ಟು ಖಾಲಿ ಮಾಡಿದರೆ ಹೇಳಿ ತಗೊಂಬನ್ನಿ. ನಿಮ್ಮಮ್ಮ ವಿಡಿಯೋ ನೋಡ್ಕೊಂಡು ಅಲ್ಲಿ ಬಾಯಿ ಬಡ್ಕೊತಾ ಇರ್ತಾರೆ. ನಂದೇ ಆದ್ರೂ ಮಗಳೇ, ಕೊಟ್ಟಿದ್ರು ನಾನೇ ಆಗಿರ್ಬೋದು, ಆದರೆ ಕೊಟ್ಟ ಮೇಲೆ ನಮ್ದಲ್ವಲ್ಲ, ನಿಮಗೆ ಅಂತ ಕೊಟ್ಟ ಮೇಲೆ. ಬಿಡಿ ಗೋವಿಂದ, ಅದ್ರೊಳಗೆ ಎಷ್ಟು ದುಡ್ಡಿದು ಲೆಕ್ಕ ಇಲ್ಲ. ರಮ್ಮ ಸೀರಿಯಸ್ ಆಗಿ ಇದ್ರೊಳಗೆಲ್ಲ ಏನೋ ಸೇವಿಂಗ್ಸ್ ಅಂದ್ಬಿಟ್ಟು ಇಷ್ಟು ಬರ್ದಿಟ್ಟು ಎಲ್ಲ ಮಾಡಿದ್ದೀನಿ ಅಂತ. ನನ್ನ ಮಗಳಾಗಲಿ ಇದ್ರೊಳಗೆ ಎಷ್ಟು ದುಡ್ಡು ಎತ್ತಾಯ್ತೋ ಗೊತ್ತಿಲ್ಲ. ನೆನ್ನೆ ನೆನ್ನೆ ಒಂದು ಬೌಲ್ ತುಂಬ ತುಂಬಿಟ್ಕೊಂಡಿದ್ರಿ ಇದನ್ನ, ಗೊತ್ತಾ? ಇದ್ರದಲ್ವಾ? ಹಂಗೆಲ್ಲ ಮಾಡಬಾರ್ದು. ಇನ್ನೊಬ್ರದ್ದು ಕೈ ಹಾಕ್ಬಾರ್ದು ಮಗಳೇ. ಅವ್ರದ್ದು ಅಮ್ಮಂದೇ ಆದ್ರೂ ತೆಗಿಬಾರ್ದು. ಅವ್ರೇನೋ ಹೋಪ್ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ. ಅದು ಎಲ್ಲ ಡೆಸ್ಟ್ರಾಯ್ ಆದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವ್ರೇನೋ ಒಂದು ಆಸೆ ಇಟ್ಕೊಂಡು ಮಾಡ್ತಾ ಇರ್ತಾರೆ ಎಲ್ಲದನ್ನು. ನಂದು ಅಂತ ನಂದೇ ಆದ್ರೂ ಯಾಕೆ ತಗೋಬೇಕು ನೀವು? ನಂದೇ ಆದ್ರೂ ತಾನೇ ನೀವು ಅದನ್ನ ಯಾಕೆ ತಗೋಬೇಕು ಹೇಳಿ? ನೋಡು, ನಂದೇ ಆದ್ರೂ ನಾನು ಪರ್ಮಿಷನ್ ಏನೋ ಕೇಳಿದ್ರ ನೀವು? ತೆಗಿಬಿಡಿ, ಹಂಗೆ ಯಾರ್ದನ್ನು ಮುಟ್ಬೇಡಿ ಹಂಗೆ ನೀವು ಮಗಳೇ. ಏನು ಮಾಡಕ್ಕೆ ತೆಗಿತಿದ್ರಿ? ಹೋಗ್ಲಿ ಹೇಳಿ, ಹೋಗ್ಲಿ, ರೀಸನ್ ಬೇಕಲ್ಲ. ಚೀಸ್ ನಾನು ತಗೊಬರ್ತೀನಿ ಬಿಡಿ, ನಿಮ್ಗೆ ಕೊಡ್ತೀನಿ. ನಾನು ಇಲ್ಲೇ ಆನ್ಲೈನಲ್ಲಿ ತೋರಿಸ್ತೀನಿ ತಡೀರಿ. ಬಿಗ್ ಬಾಸ್ಕೆಟ್ ಅದು ನೀವೆಲ್ಲ ಮುಟ್ಟಬೇಡಿ ಹಂಗೆ. ಪಾಪ ಅವ್ರದ್ದೆಲ್ಲ ಏನೋ ಒಂದು ಮಾಡಿರ್ತಾರೆ ಆಯ್ತಾ, ಏನೋ ಸೇವಿಂಗ್ಸ್ ಮಾಡ್ತಿರ್ತಾರೆ. ಸುಮ್ಮನೆ ಡೆಸ್ಟ್ರಾಯ್ ಮಾಡಬಾರ್ದು ಎಲ್ಲದನ್ನು, ಗೊತ್ತಾಯ್ತಾ? ಯಾಕೆ ಮಗಳೇ ನಗಾಡ್ತಿರೋದು? ಯಾಕೆ ನಗಾಡ್ತಿರೋದು ಹೇಳಿ? ಸರ್ ನೋಡಿ ಮಗಳೇ, ನಗಾಡ್ಬೇಡಿ, ಹಂಗೆ ಸೈಲೆಂಟಾಗಿರಿ. ನೋಡೋಣ, ನೀವು ನಗಾಡ್ದಾಗ ನಕ್ರೆ ಸೋತ್ರಿ ಅಂತ. ಎಲ್ಲಿ ತಿರುಗಿ ಕಡೆ ಮಗಳಲ್ಲಿ. ಅಲ್ಲ, ಇದು ಸೀರಿಯಸ್ ಆಗಿರೋಕ್ಕೆ ಟ್ರೈ ಮಾಡಿ ನೋಡೋಣ. ಸೀರಿಯಸ್ ಆಗಿರೋಕ್ಕೆ ಟ್ರೈ ಮಾಡಿ. ಆಯ್ತು, ಹಾಂ ಕೂತ್ಕೊಳ್ಳಿ ನೋಡೋಣ. ಈಗ ನಗಬಾರ್ದು ಮಗಳು. ಇನ್ನೂ ಶುರು ಆಗಿಲ್ವಾ? ಹಾಂ, ಕಷ್ಟ ಆಗೋದು, ದುಃಖ ಆಗೋಂಥದ್ದು ಒಂದು ವಿಡಿಯೋ ನೋಡ್ತಾ ಕೂತ್ಕೊಂತೀರಾ? ಈಗ ಸೀರಿಯಸ್. ಹಾಂ ಸೀರಿಯಸ್. ಈಗ ಸೋತ್ರ ನೀವು ಇಲ್ವಾ ಹೇಳಿ? ಈಗ ರೆಡಿ 1 2 ಏನು ಟೈಪ್ ಏನು ಅದು ಬೇಡ. ಗೇಮ್ ಏನು ಅಲ್ಲಿ ನೋಡ್ಕೊಂಡು ಇದು ಮಾಡೋದು ಮ್ಯಾನಿಪ್ಯುಲೇಟ್ ನೀವು ಟಿವಿಯಿಂದ ಆಗೋದು ಬೇಡ. ನಿಮಗೆ ಟಿವಿ ಬೇಕಾಗಿಲ್ಲ. ನೀವು ಆಫ್ ಮಾಡಿ. ಆಫ್ ಮಾಡಿದೆ. ಬೇಡ ಈಗ ಮಾಡಿ. ಈಗ ಗೇಮು ಸೋತ್ರ ನನ್ನನ್ನು ಬೇಕಾರೆ ನೋಡಿ, ನನ್ನ ಇಟ್ಕೊಳ್ಳಿ, ನನ್ನನ್ನು ನಗಾಡಿಸಿ. ನೀವು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡ್ರೆ ಏನಾರು ಮಾಡಬೇಕಲ್ವಾ?
ನಾನು ನಿಮ್ಮನ್ನ ನಗಾಡಿಸ್ಲಾ? ಹೇಳೋದೇ ಬೇಡಲ್ಲ ನಗಾಡ್ತಿರಲ್ಲ ಮಗಳೇ ನೀವು. ಗೇಮು ಏನು ಸೀರಿಯಸ್ ಆಗೋದೇ ಇಲ್ವ ಹಂಗಾರೆ ನೀವು? ನೋಡೋಣ. ಹಾಂ ಕಂಡುಬಿಡಿ ಈಗ. ಏನು ನಗಡೋದು ಕಂಟ್ರೋಲ್ ಮಾಡೋಕೆ ಆಗೋದೇ ಇಲ್ವಾ? ತಗೊಳ್ಳಿ, ತಲೆನೋವು ಅಂತ ತಲೆ ಕೊಟ್ಟಾಯ್ತು ದಿಂಬಿಗೆ. ಸ್ಮ್ಯಾಶ್ ಮಾಡ್ತೀರಾ? ನೀಟಾಗಿ ಸ್ಮ್ಯಾಶ್ ಮಾಡ್ಬೇಕದನ್ನ, ಆಯಿತಾ? ಫುಲ್ ಇದಾಗಬೇಕು. ಚೆನ್ನಾಗಿ ಬೇಯಿಸಿದ್ದೀನಿ ಕುಕ್ಕರಲ್ಲಿ ಹಾಕಿ ಒಂದು 8 ವಿಷಲ್ ಹಾಕಿ. ಏನು ಹಿಂಗೆ ಅಂದ್ರೆ ಪುಡಿ ಪುಡಿ ಆಗೋಯ್ತಿದೆ ಮಗಳೇ. ಮೈದಾ ಮತ್ತು ಕಾರ್ನ್ಫ್ಲವರ್ ಕೈಲಿ ಕಲಿಸ್ತಾ ಇದ್ದೀನಿ. ಆ ಸ್ಪೂನಲ್ಲಿ ವರ್ಕೌಟ್ ಆಗಲಿಲ್ಲ. ಚೆನ್ನಾಗಿ ಕಲಿಸ್ಕೋಬೇಕಿನ್ನ. ವಾ ಏನು ಸುಂದರಿ ಕುಲೇಕರ್ಣಿ. ಮದುವೆ ಇದು ಎಂಗೇಜ್ಮೆಂಟ್ ಮಾಡ್ತಾರಲ್ಲ, ಆಗ ಇಟ್ಕೊಬರ್ತಾರಲ್ಲ ಕಾಫಿ ಟೀ, ಹಂಗೆ ಇಟ್ಕೊಬಂದ್ರಲ್ಲ ಮಗಳೇ. ಮನಿಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿವುದು ಮನಿಯ ಮಾಲಿಗೆ, ಸೋರುತ್ತಿವುದು ಮನಿಯ ಮಾಲಿಗೆ, ಯಾರು ಗಟ್ಟಿ ಮಾಡುವರಿಲ್ಲ. ಹಾಕಿ ಚಿಲ್ಲಿ ಫ್ಲೆಕ್ಸ್ ಒಂಚೂರು ಹಾಕಿ 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 ಹಾಕಿ. ಹೌದಾ, ಸಾಕ್ಬಿಡಿ. ಇದಾಕಿ ಆರ್ಗ್ಯಾನು ಎಂತೆಂಥದ್ದು ವಿಡಿಯೋ. ನಾವೇನೇ ಮಾಡಿದ್ರು ಹೊಸ್ದಾಗಿ ವಿಡಿಯೋ ನೋಡ್ಕೊಂಡೆ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ನಮ್ಮ ಸ್ಟೈಲಲ್ಲಿ ನಾವು ಮಾಡೋದು. ಕೊತ್ತಂಬರಿ ಸೊಪ್ಪು ಹಾಕಿ ಹೋಗ್ಲಿ. ಅಲ್ಲಿವರೆಗೆ ಕಲಿಸ್ತಾ ಇರ್ತೀನಿ ಅದು ಮಗಳೇ, ಅಲ್ಲಿವರೆಗೆ ಕಲಿಸ್ತಾ ಇರ್ತೀನಿ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ರಂತೆ. ಕೊತ್ತಂಬರಿ ಹಾಕಿ ಹಾಕಿ ಹಾಕಿ. ಓಹ್ ಹ್ಞೂ, ಚಿಲ್ಲಿ ಫ್ಲೇಕ್ಸ್ ಇನ್ನೊಂಚೂರು ಹಾಕಿ ಬೇಕಂತ ಹಾಕಿ 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 ಸಾಕ್ಬಿಡಿ. ಓ ಮಗಳೇ, ಹಾಕಿ ಅಂದ್ರೆ ಸುರಿತಿರಲ್ಲ ಮಗಳೇ, ಫುಲ್ಲು ಚೂರು ಹಾಕಿ ಅಂದ್ರೆ ಹಂಗೆ ಹಾಕ್ತಾರ ಮಗಳೇ. ಆರ್ಗೇನು ಉದ್ರಿಸಿ 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 ಘಮ ಘಮ ಅನ್ನತ್ತಂಗೆ ಇದು ಮಗಳೇ. ಈಗ ನಾನು ಸಾಲ್ಟ್ ಹಾಕಿ ಅಂದಿದ ತಕ್ಷಣ ಸುರಿಬೇಡಿ. ಸಾಲ್ಟಲ್ಲಿ ಕಂಟ್ರೋಲ್ ಇರ್ಬೇಕು ನಿಮ್ಗೆ. ಯಾವ್ದ್ರಲ್ಲಿ ಕಂಟ್ರೋಲ್ ಇಲ್ಲ ಅಂದ್ರು ಅದು ಹೆಚ್ಚಾದ್ರೂ ಗಾಯ, ಅದು ಹೆಚ್ಚಾದ್ರೂ ಹೋಯ್ತು, ಕಮ್ಮಿ ಆದ್ರೂ ಹೋಯ್ತು. ಅದು ಕಮ್ಮಿ ಆದ್ರೆ ಹಾಕಬಹುದು, ಹೆಚ್ಚಾದ್ರೆ ಹಾಕೋಕ್ಕಾಗಲ್ಲ. ತಡೀರಿ ತಮ್ಮ ತಾಳ್ಮೇಲೆ ಇರಿ. ಒಂಚೂರು ತಗೊಳ್ಳಿ, ಅರ್ಧ ಚಮಚ ಹಾಂ ಹಾಕಿ ಉದುರಿಸ್ಬೇಕು. ಹಂಗಲ್ಲ ಹಾಕೋದು, ಹಿಂಗೆ ಹಾಕ್ಬೇಕು, ಉದುರಿಸ್ಬೇಕು ಅದ್ರ ಮೇಲೆ ಹಂಗೆ. ನೀವು ಹಾಕಿ ಅಂದ್ರೆ ಹೊರಗಡೆನೇ ಹಾಕ್ತಾಯಿದ್ರಿ ಅದ್ರ ಮೇಲೆ. ಹಾಂ ವೇಟ್ ಅರ್ಧ ಕಮ್ಮಿ ಮಾಡಿ. ಒಂಚೂರು ಎತ್ಕೊಳ್ಳಿ, ಹಾಕಿ ಈಗ ಹಿಂಗೆ ಉದುರಿಸಿ ಹಂಗೆ ಸಾಕು. ಈಗ ಇದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಈಗ ಇದ್ರೊಳಗೆ ಚೀಸ್ ಹಾಕಿ ಬಿಡೋದಷ್ಟೇ ಎಣ್ಣೆಗೆ. ಚೀಸ್ ಇಡಿ, ಫೋಲ್ಡ್ ಮಾಡಿ ಈಗ. ವೆರಿ ಗುಡ್. ಬಿಡ್ಲ ಈಗ ಒಳಗೆ. ಇದೇ ಫಸ್ಟ್ ನಾನು ಮಾಡ್ತಾ ಇರೋದಲ್ವ ಮಗಳೇ, ಅದಕ್ಕೆ ಹಂಗಾಗಿ. ಮತ್ತೆ ಮೊಟ್ಟೆ ಕಚ್ಬಿಡ್ಬೇಕಾ? ಈಗ ಏನಾಗುತ್ತೆ ನೋಡೋದು ತಡೀರಿ. ಹಾಕೋದು ಬಿಡೋದು ಬಿಟ್ಟಿದೀವಲ್ಲ, ಮೊಟ್ಟೆ ತಂದಿಲ್ವಲ್ಲ ಮತ್ತೆ ಮೊಟ್ಟೆನೇ ಹೇಳೋದಲ್ವಾ? ಏನು ಹಾಕಿದ ತಕ್ಷಣ ಕಪ್ಪಾಗೋಯ್ತಲ್ಲ ಮಗಳೇ. ಇದು ಮೊಟ್ಟೆ ಹಾಕ್ಬೇಕಾಗಿತ್ತ ಅಂತ, ಮೊಟ್ಟೆ ಹಾಕಿ ಬ್ರೆಡ್ ಕ್ರಾಮ್ಸ್ ಹಾಕ್ಬೇಕಾಗಿತ್ತ ಅಂತ. ಇಲ್ಲ ಬರೀ ಬ್ರೆಡ್ ಕ್ರಾಮ್ಸ್ ಹಾಕಿದ್ರು ಆಗಿತ್ತು ಮಗಳೇ. ಅದ್ರ ಮೇಲೆ ನೋಡಿದ್ರೆ ಒಳ್ಳೆ ಇದಾದಂಗೆ ಆಗೋಯ್ತಲ್ಲ, ಜಾಮೂನು ಕಪ್ಪು ಆಗುತ್ತಲ್ಲ, ಹಂಗೆ ರಾಗಿ ಮುದ್ದೆ ಆದಂಗೆ ಆಯ್ತು ಮಗಳೇ. ಇದು ಎಕ್ಸ್ಪೆರಿಮೆಂಟ್ ರಾಂಗ್ ಆಗಿದೆ. ಇದು ಟೇಸ್ಟ್ ಹೆಂಗಿದೆ ನೋಡೋಣ. ಬೆಂದೇ ಇಲ್ಲ ಮಗಳೇ, ಇದು ಚೀಸ್ ಹಂಗೆ ಐತಲ್ಲ ಮಗಳೇ. ಇದು ಬೆಂದಿಲ್ಲ, ಬರೀ ಟೆಕ್ಸ್ಚರ್ ಮಾತ್ರ ಮೇಲ್ಗಡೆ ಕಪ್ಪಾಗಿದೆ. ಎಕ್ಸ್ಪೆರಿಮೆಂಟ್ ರಾಂಗ್ ಆಗಿದೆ. ಈಗ ಐ ಥಿಂಕ್ ಎಗ್ ತಂದು ಬ್ರೆಡ್ ಕ್ಯಾಂಪ್ ಹಾಕಬೇಕು ಅನ್ಸುತ್ತೆ ಇದಕ್ಕೆ ಮಗಳೇ. ಐ ಫೌಂಡ್ ಔಟ್. ಅಂದರೆ ಕಮ್ಮಿ ಹೀಟಲ್ಲಿ ಬೇಯಿಸ್ಕೋಬೇಕು ಮಗಳೇ. ಇದು ನಾನು ಹೆವಿ ಹೀಟ್ ಹಾಕೊಂಡಿದ್ದೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಹಂಗೆ ಹಿಂಗೆ ಮಾಡ್ಕೊಂಡು ಅದು ಫಸ್ಟ್ನೇದು ಮಾಡಿದ್ಮೇಲೆ ಯಾಕೆ ಹಿಂಗೆ ಸುಟ್ಟೋಯ್ತು ಅಂತ ಅನ್ಕೊಂಡು. ಆಲೂಗಡ್ಡೆ ಬೇಗ ಸುಡುತ್ತೆ ಹೀಟ್ ಜಾಸ್ತಿ ಇದ್ರೆ. ಕಮ್ಮಿ ಹೀಟಲ್ಲಿ ಬೇಯಿಸ್ಕೋಬೇಕು. ಆಮೇಲೆ ಬ್ರೆಡ್ ಮೊಟ್ಟೆಗೆ ಹಚ್ಬಿಟ್ಟು ಬ್ರೆಡ್ ಕ್ರ್ಯಾಂಪ್ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೆಕ್ಸ್ಚರು. ಆಮೇಲೆ ಈ ಥರ ಕಪ್ಪು ಆಗಲ್ಲ ಜಾಸ್ತಿ. ಬಟ್ ಲೋ ಹೀಟು ನೋಡಿ, ಎಷ್ಟು ಲೋ ಹೀಟಲ್ಲಿ ಬೇಯಿಸ್ತಾ ಇದ್ದೀನಿ. ಈ ಥರ ಲೋ ಹೀಟಲ್ಲಿ ಬೇಯಿಸ್ಕೋಬೇಕು ಅಷ್ಟೇ, ಗುಟ್ಟು, ಇನ್ನೇನಿಲ್ಲ. ಕಂಡುಹಿಡಿಯೋದ್ರೊಳಗೆ ಟೈಮ್ ಆಯ್ತು ಅಷ್ಟೇ. ನಾನು ಸಮಯ ಖರ್ಚು ಮಾಡಿ ನಿಮಗೆ ಸಮಯ ಉಳಿಸಿದ್ದೀನಿ ಯಾರು ಮಾಡಬೇಕು ಅಂತ ಅಂದರೆ. ನೋಡಿ ಲೈಟ್ ಹಾಕಿದ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಈಗ. ವಾವ್, ವಾಟ್ ಎ ಬ್ಯೂಟಿಫುಲ್ ಚೀಸಿ ಪೊಟೊಟೊ ರೋಲ್. ಸಾಕಾಗಿದೆ. ನನ್ನ ಮಗಳಿಗೆ ಕೊಟ್ಟಿದ್ದು ನಾನು ತಿನ್ನಬಾರ್ದ ಈಗ. ಸಾಕಾಗಿದೆ. ಫೈನಲಿ ವಿ ಡಿಡ್ ಇಟ್ ಮಗಳು. ಏ ತಗೊಳ್ಳಿ ಮಗಳೇ. ಚೆನ್ನಾಗಿದೆಯಾ? ನೀವು ಓಪನ್ ಮಾಡಿ, ಅದು ಒಳಗಡೆ ಚೀಸ್ ಇದೆ ನೋಡೋಣ. ಈಗ ಹಿಂಗೆ ಓಪನ್ ಮಾಡಬೇಕು ಚೀಸ್. ಓಹೋ ಹೆಂಗಿದೆ ನೋಡಿ. ಈಗ ಇದನ್ನು ಡಯಟ್ ಇಲ್ಲ ಏನೂ ಇಲ್ಲ, ಬೆಂಕಿ ಬಿದ್ದೋಯ್ತು ಡಯಟ್ಗೆ. ತುಂಬ ಸಿಂಪಲ್. ಆಲೂಗಡ್ಡೆ ಬೇಯಿಸ್ಕೊಳ್ಳಿ, ಅದ್ರ ಜೊತೆಗೆ ಆರೋಗ್ಯನೋ ಮತ್ತು ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ, ಕಾರ್ನ್ಫ್ಲವರು ಜಾಸ್ತಿ ಕಾರ್ನ್ಫ್ಲವರ್ ಹಾಕಿ, ಮೈದಾ ಒಂದು ಸ್ವಲ್ಪ ಹಾಕಿ ಆಯ್ತಾ. ಅದು ಮಾಡ್ಕೊಂಡೆ ಚೀಸ್ ಕಟ್ ಮಾಡ್ಕೊಂಡು ಅದ್ರೊಳಗೆ ಇಟ್ಬಿಟ್ಟು ಡಿಪ್ ಮಾಡಿದ್ರೆ ಮುಗಿದೋಯ್ತು. ಸಿಂಪಲ್ ರೆಸಿಪಿ, ಸಕ್ಕತ್ತ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳು ಅಲ್ಲಿ ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಇದು ಕೇಳೋದು ನನಗೆ ಗೊತ್ತೇ ಇರಲಿಲ್ಲ. ನನ್ನ ಕೈಲಿ ಮಾಡ್ಸಾಕ್ತು ಕೊನೆಗೂ. ಓಕೆ, ಸದ್ಯಕ್ಕೆ ಇವತ್ತಿನ ವ್ಲಾಗ್ ಸಿಕ್ಕಾಪಟ್ಟೆ ದೊಡ್ಡದಾಯಿತು. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.